ನಮಸ್ತೆ, ಮನು ವೈಷ್ಣವ್ ಅಂತ BJP ಕಾರ್ಯಕರ್ತ. ಸರ್, ನೀವೇನು ಸಚಿವರಾದಾಗಿಂದ ಇಲ್ಲಿಯ ಗಂಟ ಇಲಾಖೆ ವಿವಾದ, ಯಾಕೆಂದ್ರೆ ಬಾಣಂತಿಯರ ಸಾಲು ಸಾವುಗಳು, ಆಮೇಲೆ ಜನ್ಧನ್ ಔಷಧಿ ಕೇಂದ್ರದ್ದು. ಅದಕ್ಕೆ ನಾನು ಈ ವರ್ಷದ ಬಜೆಟ್ನಲ್ಲಿ ಇದನ್ನು ಈ ಬಾಣಂತಿಯ ಸಾವನ್ನು ಯಾವುದು ತಡೆಗಟ್ಟಿಸಬಹುದು ಅದು ನಾವು ಶೂನ್ಯಕ್ಕೆ ತರಬೇಕು ಅಂತ ಒಂದು ಕಾರ್ಯಕ್ರಮ ಘೋಷಣೆ ಮಾಡಿಸಿದ್ದೀನಿ. 350 ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವಾಗ ನಾವು ಅದರಲ್ಲಿ ಟ್ರೈನಿಂಗ್ ಇದೆ, ಅದಕ್ಕೊಂದು ಪೂರ್ತಿ ಪ್ರೋಟೋಕಾಲೇ ಮಾಡಿದ್ದೀವಿ. ಈಗ ಪ್ರತಿಯೊಂದು ಕೂಡ ನಾವು ಅದ್ರಲ್ಲಿ ಸರಿಪಡಿಸ್ಬೇಕು ಅಂತ. ಈ 63 ಏನಿದೆ, ನನ್ನ ಉದ್ದೇಶ ಈ ವರ್ಷಕ್ಕೆ ಒಂದು 45ಕ್ಕಾದರೂ ಇಳಿಸ್ಬೇಕು ಅಂತ. ಅದೊಂದು ನನ್ನ ಒಂದು ಟಾರ್ಗೆಟ್ ಸಮಾಜದ ಲಕ್ಷಣ. ಸೊ ಅದು ಮಾಡಿದ್ದು. ಸೊ ನಾವು ನೋಡಿ, ಹಿಂದೆನೂ ಕೂಡ ಆಗಿದೆ, ನಾನು ಬಂದಂತ ಅಲ್ಲ, ಆದರೆ ನಾವು ಯಾವುದನ್ನು ಕೂಡ ಮುಚ್ಚಾಕೋದಿಲ್ಲ. ಈಗ ಕೋವಿಡಲ್ಲಿ ಏನಾಯಿತು, ಚಾಮರಾಜನಗರದಲ್ಲಿ ಏನಾಯಿತು, ಮಕ್ಕಳೆಲ್ಲ ಆಕ್ಸಿಜನಲ್ಲಿ ಯಾವ ಥರ ತೀರೋದ್ರು, ಅದನ್ನು ನಾನು ಆ ಥರ ಯಾವುದನ್ನು ಮುಚ್ಚಾಕಕ್ಕೆ ಹೋಗಿಲ್ಲ. ನಾವು ಕ್ರಮ ತಗೊಳ್ತಾ ಇದ್ದೀವಿ. ಸರ್, ನಾವು ವಿಜಯನಗರ ಜಿಲ್ಲೆಯಿಂದ ಕಾಡ್ಲಾ ಹಾಲೇಶ್ ಅಂತ. ನಾನು ಪಕ್ಷದ ಪರವಾಗಿ ಕೇಳ್ತಾ ಇದ್ದೀನಿ, ನಮ್ಮ ಸರ್ಕಾರ ಬಂದ ಮೇಲೆ ಕಾರ್ಯಕರ್ತರನ್ನು ತುಂಬ ಕಡೆಗಣಿಸಿದ್ದೀರಾ ಅಂತ ಎಲ್ಲ ಕಡೆಗಿಂದ ಕೇಳಿ ಬರ್ತಾ ಇದೆ. ನೋಡಿ, ಇದು ನೋವು ಇರ್ತದೆ ಯಾವಾಗಲೂ ಕೂಡ. ಒಂದೇ ಸರ್ಕಾರ ಬಂದಾಗ ಪ್ರತಿ ಸರ್ಕಾರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಕಾರ್ಯಕರ್ತರಿಗೆ ಗಮನಿಸಲಿಲ್ಲ, ಕಾರ್ಯಕರ್ತರಿಗೆ ನೋಡಲಿಲ್ಲ ಅಂತ ಇರ್ತದೆ. ಅದನ್ನು ಖಂಡಿತ ಕಾರ್ಯಕರ್ತರ ಬಗ್ಗೆ ಪಕ್ಷ ಮತ್ತು ಸರ್ಕಾರ ವಿಶೇಷ ಗಮನ ಕೊಡಬೇಕು. ಅದರ ಬಗ್ಗೆ ನಾನು ಹೇಳೋದಿಲ್ಲ, ಖಂಡಿತವಾಗಿಯೂ ಮಾಡಬೇಕಾಗ್ತದೆ. ಅದೇನೇ ಇದ್ದರೂ ಈಗ ಅದಕ್ಕೆ ಹೇಳಿದ್ರಲ್ಲ, ಈಗ ರಣದೀಪ್ ಸುರ್ಜೇವಾಲಾ ಬಂದಿದ್ದಾರಲ್ಲ, ಸೊ ಮುಂದಕ್ಕೆಲ್ಲ ಸರಿ ಹೋಗ್ಬೋದು. ನಮಸ್ತೆ, ನನ್ನ ಹೆಸರು ಆಶಾ ಮಂಚನಬಲೆ, ಚಿಕ್ಕಬಳ್ಳಾಪುರ ಕೋಲಾರ ಜಿಲ್ಲೆಯ ಸಾರ್ವತ್ರಿಕ ಆರೋಗ್ಯ ಆಂದೋಲನ ಕರ್ನಾಟಕದ ಕಡೆಯಿಂದ ಮಾತಾಡ್ತಾ ಇದ್ದೀನಿ. 11 ಜಿಲ್ಲೆಗಳಲ್ಲಿ ಒಂದು ಖಾಸಗಿ ಮತ್ತು ಸರ್ಕಾರಿ ಸಹಭಾಗಿತ್ವದಲ್ಲಿ ಒಂದು ಮೆಡಿಕಲ್ ಕಾಲೇಜಸ್ಸನ್ನು ನೀವು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೊರಟಿದ್ದೀರಿ. ಅದರ ಜೊತೆಗೆ ಸರ್ಕಾರಿ ಆಸ್ಪತ್ರೆಗಳು ಸಹ ಒಂದು ಖಾಸಗಿ ಸಹಭಾಗಿತ್ವದಲ್ಲಿ ನಡೆಯುವಂತಹ ಸುದ್ದಿ ಇತ್ತೀಚೆಗೆ ಕಾಣ್ತಾ ಇದ್ದೀವಿ ಸರ್. ಇದರಲ್ಲಿ 11 ಜಿಲ್ಲೆಗಳಲ್ಲಿ ಅನುಷ್ಠಾನ ಮಾಡೋಕ್ಕೆ ಹೊರಟಿರೋದ್ರಲ್ಲಿ ಪ್ರಪ್ರಥಮವಾಗಿ ಈಗ ಕೋಲಾರ ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲೇಬೇಕು ಅಂತ ಹೇಳಿ ಬಜೆಟ್ನಲ್ಲಿ ಇತ್ತೀಚೆಗೆ ಮಂಡನೆ ಮಾಡಿದಿರಿ. ಸಾರ್ವಜನಿಕರು, ಬಡವರು, ಬಡಬಗ್ಗರು ಎಲ್ಲರೂ ಒಂದು ಜಿಲ್ಲಾಸ್ಪತ್ರೆಯನ್ನೇ ನಂಬ್ಕೊಂಡಿದ್ದಾರೆ. ಪ್ರೈವೇಟೈಸೇಷನ್ ಮಾಡಿದ್ರೆ ಬಡವ್ರ ಗತಿ ಏನಾಗಬೇಕು? ಅದು ಪ್ರೈವೇಟೈಸೇಷನ್ ಅಲ್ಲ, ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅಂತ ಯಾರಾದ್ರು ಮುಂದೆ ಬಂದರೆ ನಮ್ಮ ಆಸ್ಪತ್ರೆಯನ್ನು ಉಪಯೋಗಿಸ್ಕೊಂಡು ಅವರು ಮೆಡಿಕಲ್ ಕಾಲೇಜನ್ನು ಸ್ಥಾಪನೆ ಮಾಡ್ಬೋದು. ಅವಾಗ ಏನಾಗ್ತದೆ, ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಹೆಚ್ಚು ಸೇವೆಗಳು ಕೂಡ ಬರ್ತದೆ. ನೀವು ಹೇಳಿದ್ರಲ್ಲ, ಕಾರ್ಡಿಯಾಲಜಿ, ಅದೆಲ್ಲ ಈ ತಜ್ಞ ವೈದ್ಯರ ಒಂದು ಲಭ್ಯತೆ ಆಗ್ತದಾಗ, ಮತ್ತು ನಾವೇ ಪ್ರತಿಯೊಂದು ಕಡೆ ಮೆಡಿಕಲ್ ಕಾಲೇಜು ನಮ್ಮ ದುಡ್ಡು ಹಾಕಿ ಮಾಡೋದು ಬೇಡ ಅಂತ ಹೇಳಿ ಅದೊಂದು ಪ್ರಪೋಸಲ್ ಇದೆ. ಫೀಸನ್ನು ಅವರು ಡಿಸೈಡ್ ಮಾಡಂಗಿಲ್ಲ, ಫೀಸು ಮೆಡಿಕಲ್ ಕಾಲೇಜ್ ಅವರು ಮಾಡ್ಕೊಳ್ತಾರೆ. ಓಕೆ, ಅವರಿಗೆ ನಮ್ಮ ಸರ್ಕಾರ ದುಡ್ಡು ಕೊಡ್ತಾರೆ. ಮತ್ತು ಈ ಆಸ್ಪತ್ರೆ ಅಲ್ಲ ಸರ್, ನಮ್ಮ ಸ್ಟೂಡೆಂಟ್ ಫೀಸ್ ಹೇಳ್ತಿಲ್ಲ, ಇಲ್ಲಿ ಚೆಕಪ್ ಟ್ರೀಟ್ಮೆಂಟ್ ಫೀಸ್ ಕೊಡಂಗಿಲ್ಲ. ಈಗ ಗೌರ್ಮೆಂಟ್ ರೇಟನ್ನೇ ಈಗ ಅವ್ರು ಹೇಳ್ದಂಗೆ ಈಗ ಕರ್ನಾಟಕದಲ್ಲಿ ಈಗ ಆಗಲೇ ಬಹಳ ದಶಕಗಳಿಂದ ನಡೀತಾ ಉಂಟು. ಮಂಗಳೂರಿನ ವೆನ್ಲಾಕ್ ಆಸ್ಪತ್ರೆ ಅದು KMC ಆಸ್ಪತ್ರೆ ಜೊತೆ ಟೈಅಪ್ ಆಗಿದೆ. ಸೊ ವೆನ್ಲಾಕ್ ಆಸ್ಪತ್ರೆ ಇದು ಎಲ್ಲ ಕಡೆಯಿಂದ ಆಸ್ಪತ್ರೆಗೆ ಬರ್ತಾರೆ, ಯಾಕೆಂದ್ರೆ ಅಲ್ಲಿ ಅಷ್ಟು ಒಳ್ಳೆ ಸೇವೆ ಇದೆ. ಆಸ್ಪತ್ರೆ ಫ್ರೀ ಜನರಿಗೆ, ಸಾಮಾನ್ಯ ಜನರಿಗೆ. ಬಟ್ ಮೆಡಿಕಲ್ ಕಾಲೇಜ್ ಅವರು ನಮ್ಮ ಆಸ್ಪತ್ರೆನ ಉಪಯೋಗಿಸ್ಕೊಳ್ತಾರೆ, ಅವ್ರಿಗೆ ಹೆಚ್ಚು ಸೀಟ್ಸ್ ಸಿಗ್ತದೆ, ಅವ್ರಿಗೇನು ಅದರಿಂದ ಅವ್ರಿಗೆ ಆದಾಯ ಇದೆ. ಬಟ್ ಆ ಆದಾಯದಿಂದ ನಮಗೆ ಡಾಕ್ಟರ್ಗಳು, ನರ್ಸ್ಗಳು, ಬೇರೆ ಬೇರೆ ಎಲ್ಲ ಒಂದು ಎಕ್ವಿಪ್ಮೆಂಟ್ ಅವರು ಕೊಡ್ತಾರೆ. ದಾವಣಗೆರೆಯಲ್ಲೂ ಕೂಡ ನಮ್ಮ ಶಾಮನೂರ್ SJM ಮೆಡಿಕಲ್ ಕಾಲೇಜು ಅವರು ನಮ್ಮ ದಾವಣಗೆರೆ ಆಸ್ಪತ್ರೆ ಜೊತೆ ಟೈಅಪ್ ಮಾಡ್ಕೊಂಡು 30-40 ವರ್ಷದಿಂದ. ಸೊ ಅವಾಗಿಂದ ಆ ಮಾಡೆಲನ್ನು ಸಾರ್ವಜನಿಕರಿಗೆ ಹೊರೆ ಆಗೋದಿಲ್ಲ, ಸಾರ್ವಜನಿಕರಿಗೆ ಇನ್ನೂ ಅನುಕೂಲನೇ ಆಗ್ತದೆ, ಅನುಕೂಲ ಆಗುತ್ತೆ ಹೊರತಾಗಿ ಅಂದ್ರೆ ಫೀಸ್ ಏನು ಜಾಸ್ತಿ, ದುಡ್ಡು ಜಾಸ್ತಿ ತಗೊಳ್ಳೋದಿಲ್ಲ ಅಂತ. ಖಾಸಗೀಕರಣ, ಆಸ್ಪತ್ರೆ ಖಾಸಗೀಕರಣ ಅಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.